ಕೆಲವು ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ವ್ಯಕ್ತಿ ಕೈಯಲ್ಲಿ ಮಚ್ಚನ್ನು ಹಿಡಿದುಕೊಂಡು ಬರ್ತಕ್ಕಂಥ ವಾಹನಗಳಿಗೆ ಅಡ್ಡಗಟ್ಟಿ ಹಲ್ಲೆ ಮಾಡತಕ್ಕಂಥ ಪ್ರಯತ್ನದ ಹಿನ್ನೆಲೆಯಲ್ಲಿ ಭಾಳಷ್ಟು ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಈ ವಿಚಾರವಾಗಿ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ಪತ್ತೆ ಮಾಡಲಾಗಿದೆ. ಈ ಆರೋಪಿ ಹೆಸರು ಬಂದು ಕಾರ್ತಿಕ್ ಅಂತ ಹೇಳಿ ಸುಮಾರು 28 ವರ್ಷ ವಯಸ್ಸು. ಈತ ಚನ್ನಗಿರಿ ತಾಲೂಕಿನ ಮರವಂಜಿ ಗ್ರಾಮದ ವಾಸಿಯಾಗಿದ್ದು, ಈತ ದಿನಾಂಕ 2/5/2026 ಸಾಯಂಕಾಲ ಸುಮಾರು 6:30 ಇಂದ 7:30 ಮಧ್ಯದಲ್ಲಿ ಈ ಥರ ಕೈಯಲ್ಲಿ ಮಚ್ಚನ್ನು ಹಿಡಿದುಕೊಂಡು ಸಾರ್ವಜನಿಕರಿಗೆ ಬರ್ತಕ್ಕಂಥ ವಾಹನಗಳಿಗೆ ಹೆದರಿಸಿ ಹಲ್ಲೆ ಮಾಡೋ ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿಸಿದ್ದ. ಈ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಸದರಿ ಆರೋಪಿಯನ್ನು ಪತ್ತೆ ಮಾಡಿ ನಾವು ದಸ್ತಗಿರಿ ಮಾಡಿ ಕಾನೂನಿನ ನ್ಯಾಯಾಂಗಕ್ಕೆ ಒಪ್ಪಿಸಲಾಗಿದೆ. ಈ ಕುರಿತು ಇನ್ನೂ ಹೆಚ್ಚಿನ ತನಿಖೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಸಾಮಾಜಿಕ ಜಾಲತಾಣದ ವೈರಲ್ ಆಗಿರ್ತಕ್ಕಂಥ ಈ ವಿಡಿಯೋನ ನಾವು ಕೂಡ ಅವನನ್ನು ಅರೆಸ್ಟ್ ಮಾಡಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈತನ ದಸ್ತಗಿರಿ ಮಾಡಿದ ಬಗ್ಗೆ ಮರು ಸಂದೇಶವನ್ನು ನಾವು ಕೂಡ ನಮ್ಮ ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ಮಾಡಿದ್ದೇವೆ. ಪ್ರಾಥಮಿಕ ವಿಚಾರಣೆ ವೇಳೆಯನ್ನು ಹೇಳಿದ್ದೇನೆಂತಂದರೆ, ಅವನು ಮನೆಯಲ್ಲಿ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಈ ರೀತಿ ಕೃತ್ಯವೆಸಗಿದ್ದೀನಿ ಅಂತ ಬಿಟ್ಟೇಳಿ ಪ್ರಾಥಮಿಕವಾಗಿ ತಿಳಿಸಿದ್ದಾನೆ. ಆದರೆ ಇನ್ನೂ ಹೆಚ್ಚಿನ ತನಿಖೆಯನ್ನು ಯಾಕೆ ಮಾಡಿದೆ ಅಂತ ಬಿಟ್ಟೇಳಿ ಇನ್ನೂ ತನಿಖೆ ನಡೀತಾ ಇದೆ. ಈಗ ಅವನು ಹೇಳಿದು ಕೌಟುಂಬಿಕ ಕಲಹ ಅಂತಂದರೆ ಅವರು ಗಂಡ ಹೆಂಡತಿ ನಡುವೆ ಮಧ್ಯದಲ್ಲಿ ಜಗಳ ಆಗಿರ್ತದೆ. ಹೆಂಡತಿಯನ್ನು ನಾನು ಕೊಲೆ ಮಾಡುವ ಉದ್ದೇಶದಿಂದ ಹುಡುಕ್ತಾ ಇದ್ದೀನಿ ಅಂತ ಬಿಟ್ಟೇಳಿ ಆ ಥರ ಹುಡುಕ್ಬೇಕಂತೇಳಿ ಹೋಗಿರ್ತಾನೆ. ಆವಾಗ ಅಲ್ಲಿರ್ತಕ್ಕಂಥ ಇತರರನ್ನು ಪ್ರೇರೇಪಣೆ ಮಾಡಿ ಈ ಥರ ಕೃತ್ಯವೆಸಗಕ್ಕೆ ಮಾಡಿದಾನೆ ಅಂತ ಬಿಟ್ಟೇಳಿ ಪ್ರಾಥಮಿಕವಾಗಿ ತನಿಖೆಯಿಂದ ಗೊತ್ತಾಗಿದೆ. ಅವ್ರಿಗೆ ಕೂಡ ಈ ಪ್ರಕರಣದಲ್ಲಿ ಇನ್ನೂ ಹೆಚ್ಚಿನ ರೀತಿ ಅವ್ರು ಯಾರು ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಕೂಡ ಸೂಕ್ತ ಕ್ರಮ ಕೈಗೊಳ್ಳೋಕ್ಕೆ ನಾವು ಆಲ್ರೆಡಿ ಇನ್ಸ್ಪೆಕ್ಟರ್ಗೆ ತಿಳಿಸಿದ್ದೇನೆ. ಅದರ ಜೊತೆಗೆ ಈ ಥರ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಥರ ವಿಡಿಯೋಗಳನ್ನು ಮಾಡಿ ಸಾರ್ವಜನಿಕರಿಗೆ ಭಯಪಡಿಸ್ತಕ್ಕಂಥ ಏನು ಇರುತ್ತೆ ಅದು ಕೂಡ ಅಪರಾಧ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಕೂಡ ಸೂಕ್ತ ಕ್ರಮ ಕೈಗೊಳ್ಳೋಕ್ಕೆ ನಾವು ಇನ್ಸ್ಪೆಕ್ಟರ್ ಸೂಚಿಸಿದ್ದೇವೆ. ಇದೇ ತನಿಖೆಯಲ್ಲೂ ಕೂಡ ನಿರ್ವಹಿಸ್ತೇವೆ. ಅವನು ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ನಮ್ಮ ಹೇಳಿಕೆಯಲ್ಲಿ ಅವನು ಹೇಳಿದ ಪ್ರಕಾರ ಹೆಂಡತಿ ತನ್ನ ಒಂದು ಇದು ಏನೋ ಗಂಡ ಹೆಂಡತಿ ಜಗಳದಲ್ಲಿ ಈ ಥರ ಆಗಿದೆ, ನಾನು ನನ್ನ ಹೆಂಡತಿನ ಕೊಲೆ ಮಾಡೋ ಉದ್ದೇಶದಿಂದ ಈ ಥರ ಮಾಡಿದ್ದೇನೆ ಅಂತ ಬಿಟ್ಟೇಳಿ ಆ ಥರ ಹೇಳ್ತೀವಿ. ಸದ್ಯಕ್ಕೆ ಇದ್ರ ಬಗ್ಗೆ ಯಾವುದೋ ಸರ್ ತಕ್ಷಣ ಕ್ರಮ ಅಂತಂದರೆ ಈಗ ಏನಾಗ್ಬಿಡುತ್ತೆ, ಫಸ್ಟ್ ನಮಗೆ ಅಲ್ಲಿ ಬಂದಿರತಕ್ಕಂಥ ಮಾಹಿತಿ ಯಾವಾಗ ಬಂತು ಅನ್ನೋದು ಇಂಪಾರ್ಟೆಂಟು. ಈಗ ನಮ್ಗೆ ಮಾಹಿತಿಯಲ್ಲಿ ಬರದೇ ಇದ್ದಾಗ ಅದು ಸೋಷಿಯಲ್ ಮೀಡಿಯಾ ಮುಖಾಂತರ ನಮ್ಗೆ ಗೊತ್ತಾದಾಗ ಸೋಷಿಯಲ್ ಮೀಡಿಯಾದಲ್ಲಿ ಇದು ಬಂದಾಗ ನಾವು ಇಮಿಡಿಯೇಟಾಗಿ ಸಂಬಂಧಪಟ್ಟವ್ರಿಗೆ ಈ ರೀತಿ ಯಾರಂತ ಬಿಟ್ಟು ಮಾಹಿತಿಯನ್ನು ಕಲೆ ಹಾಕಿ ನಮ್ಮ ಸೋಷಿಯಲ್ ಮೀಡಿಯಾ ಮೋನಿಟರಿಂಗ್ ಸೆಲ್ ಕೊಡ್ತೇವೆ. ಅವರು ಅದನ್ನು ಪರಿಶೀಲಿಸಿ ಇದನ್ನು ವಿಡಿಯೋ ಯಾರು ಪೋಸ್ಟ್ ಮಾಡಿದ್ರು, ಯಾರು ಇದನ್ನು ಬಂದಿದೆ ಅಂತ ಬಿಟ್ಟೇಳಿ ಕ್ರಮ ಆಗಬೇಕಾಗತ್ತೆ. ಆವಾಗ ಐಡೆಂಟಿಫೈ ಮಾಡಿದೆವು. ಇದು ಇನ್ನೂ ತನಿಖೆ ನಡೀತಾ ಇದೆ.